ಇದು ಪವಿತ್ರ ಬಂಧನ ಹಾಸ್ಪಿಟಲಲ್ಲೇ ಇರ್ತಾರಲ್ಲ ಅಲ್ಲಿ ಆಟೋನಲ್ಲಿ ಹೋಗಿ ಬರೋಲ್ಲ ನಡ್ಕೊತ ಯಾಕೆ ಹೋಗಿದ್ದೆ ಅಂತ ಇವರು ಬೈದು ಬಿಡ್ತಾರೆ ಅವ್ರ ಹಸ್ಬೆಂಡ್ ಬೈದ್ಕೊಳ್ಳೆ ಅವರಿಗೆ ಕೋಪ ಬಂದುಬಿಡುತ್ತೆ. ಆ ಕೋಪ ಬಂದ್ಕೊಳ್ಳೆ ನಕ್ಬಿಡ್ತಾರೆ. ಸರ್ ನಾನು ಆಡ್ಕೊಂಡಿದ್ದು ಸಾಕು ನೀವು ಅಂತೆಲ್ಲ ಹೇಳಿದಾಗ ಆವಾಗ ದೇವ್ ಸರ್ ಎಷ್ಟು ಆಡ್ಕೊತೀರಿ ಅಂತ ನಗ್ಬಿಟ್ಟಾಗ ಹೀಗೆ ನಗಾಡ್ಕೊಂತ ಇಲ್ಲೇ ಮನೇಲಿದ್ದರೆ ಎಷ್ಟೋ ಚೆನ್ನಾಗಿ ವಾಸಿ ಆಗ್ಬಿಡ್ತಾ ಇತ್ತು. ಸುಮ್ಮನೆ ಡಿಸ್ಚಾರ್ಜ್ ಹೋಗೋದೇ ಚೆನ್ನಾಗಂತೆ ಸಿಸ್ಟರ್ ಎಲ್ಲ ಕಡೆ ನಮ್ರತ ಇಲ್ಲಿ ಒಂದು ಸ್ಕ್ಯಾಮ್ ಮಾಡಿದ ಅಂದರೆ ಕೊರಿಯರ್ ಬಾಯಿಗೆ ದುಡ್ಡು ಕೊಟ್ಟು ಸುಳ್ಳು ಹೇಳ್ಸಿರ್ತಾರ. ಏನು ಆವಾಗಲೇ ಇಂಜೆಕ್ಷನ್ ತೊಗೊಂಬರ್ರಿ ಅಂದರೆ ಇಂಜೆಕ್ಷನ್ ಆವಾಗಲೇ ಕೊಟ್ಟಿದ್ದೀನಲ್ಲ ಅಂತ ಅಂದರೆ ಯಾದಗಿರಿ ಕೊಟ್ಟಿದ್ದೀನಿ, ಬೇರೆ ಕೊಡೋದು ಸಾಧ್ಯನೇ ಇಲ್ಲ. ಯಾರ ಹೆಸರಲ್ಲೇ ಬುಕ್ ಆಗಿದೆ ಅಂದರೆ ನಮ್ರತ ಅನ್ನೋರ ಹೆಸರಲ್ಲೇ. ಹೌದಾ, ಇಲ್ಲಿ ಮತ್ತು ಬೇರೆ ಯಾರು ಇಸ್ಕೊಂಡು ಹೋದ್ರು ಪವಿತ್ರ ಅನ್ನೋರು ಇಸ್ಕೊಂಡು ಹೋದ್ರು ಅಂತಾನೆ ಅವ್ರು ಬೇರೆ ಮಾಡಿರೋ ಕೆಲಸಕ್ಕೆ ಅವ್ರು ಬೇರೆ ತೊಗೊಳೋದು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಅಂತೆಲ್ಲ ಹೇಳಿ ಮಗನ ಹತ್ರ ಬಂದು ಬೈತಿರ್ತಾಳೆ. ಯಾರೋ ಮಾಡಿರೋ ಕೆಲಸನ ನಾನು ಮಾಡಿದೆ ಅಂತ ಹೇಳಿ ಕೈ ತೊಗೊಂಡ್ರೆ ಮೋರೋವರ್ ಅದು ನನಗೆ ಇಷ್ಟ ಆಗಲ್ಲ ಅಂತೆಲ್ಲ ಬೈದ್ಬಿಡ್ತಾರೆ. ಅಮ್ಮ ಅದು ಅಂತ ಮಗ ದೇವ್ರನ್ನ ಹೇಳಕ್ಕೆ ಬಂದ ಪವಿತ್ರ ಬೇಡ ಅಂತ ಹೇಳಿದ್ರೆ ಸಿಸ್ಟರ್ ಕೂಡ ಗುರಾಯಿಸ್ತಾ ಇದ್ದಾರೆ. ಅದೇ ಟೈಮಿಗೆ ಡಾಕ್ಟ್ರು ಬಂದುಬಿಡ್ತಾರೆ. ಅಲ್ಲಿ ಡಾಕ್ಟ್ರು ಬರೋಕ್ಕೂ ಮುಂಚೆ ನೋಡು ನೀನು ಒಳ್ಳೆ ಕೆಲಸ ಮಾಡಿದ್ದೆ, ನಾನು ಹೇಳ್ಕೊಟ್ಟಂಗೆ ಆ್ಯಕ್ಟಿಂಗ್ ಮಾಡಿದ್ದೆ, ಅತ್ತೆ ಮುಂದೆ ನಾನು ಹೇಳ್ಕೊಟ್ಟಂಗೆ ಆ್ಯಕ್ಟಿಂಗ್ ಮಾಡಿದ್ದೆ, ನಾನು ತಗೋ ಅಂತೆಲ್ಲ ಹೇಳಿ ನಮ್ರತ ಏನು ಮಾಡ್ತಾಳೆ ಬ್ಯಾಗಿಂದ ನೋಟಿನ ಕಟ್ಟು ತೆಗೆದು ನೋಟಿನ ಕಟ್ಟೆಲ್ಲ ಕೊಡ್ತಾ ಇದೇ ಟೈಮಿಗೆ ಇಲ್ಲಿ ಇವ್ರು ಕೋಪ ಮಾಡ್ಕೊಂಡಿರ್ತಾರೆ. ಇದೇ ಟೈಮಿಗೆ ಇವ್ರು ಬರ್ತಾರೆ. ಯಾರಂತಂದರೆ ಅವರು ಡಾಕ್ಟ್ರು ಬರ್ತಾರೆ, ಮಧು ಅನ್ನೋ ಡಾಕ್ಟ್ರು ಬಂದು ಹೆಂಗಿದೆಯಾ ದೇವ್ ಅಂತ ಕೇಳಿದಾಗ ಆರಾಮಿದ್ದೀನಿ ಮೇಡಮ್ ಅಂತೆಲ್ಲ ಹೇಳ್ತಾನೆ. ಸರಿ ಬಿಡು, ಸರಿ ದೇವ್ ರಿಕವರ್ ಆಗಿದ್ದಾನೆ, ಇವತ್ತೇ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು, ಆದರೆ ಒಂದು ಕಂಡೀಷನ್ ಅಂತ ಏನು ಹೇಳಿ ಅಂತಂದು ಅವರಮ್ಮ ಕೇಳಿದಾಗ ಇಲ್ಲ ಪವಿತ್ರನ ಇವರೇ ಇದಕ್ಕೂ ಮುಂಚೆ ಅವ್ರು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕೊಡ್ತಾ ಅಮ್ಮ ನಾನು ನಿನ್ನ ಹತ್ರ ಮಾತಾಡಬೇಕಮ್ಮ, ನಾನು ನಿನ್ನ ಹತ್ರ ಹೇಳಮ್ಮ ಈ ಅಟ್ಮಾಸ್ಫಿಯರ್ ನಂಗೆ ಅಡ್ಜಸ್ಟ್ ಆಗ್ತಾಯಿಲ್ಲ, ಡಾಕ್ಟರ್ ಹತ್ರ ನೀನು ಮಾತಾಡು ಡಿಸ್ಚಾರ್ಜ್ ಮಾಡಿಸು ಅಂತೆಲ್ಲ ಹೇಳ್ತಾ ಅದೇ ಟೈಮಿಗೆ ಡಾಕ್ಟ್ರು ಬಂದುಬಿಡ್ತಾನೆ. ಡಾಕ್ಟ್ರು ಆ್ಯಪಲ್ ಕಟ್ ಮಾಡಿ ಕೊಡ್ತಲ್ಲ ಅವಮ್ಮ ಆ್ಯಪಲ್ ತಿಂತಾರೆ. ಅದೇ ಟೈಮಿಗೆ ಡಾಕ್ಟ್ರು ಬಂದು ರಿಕವರ್ ಆಗಿದೆ, ನೀನು ಆರಾಮಾಗಿ ಹೋಗ್ಬೋದು ಇವಾಗ ಮನೆಗೆ ಅಂತೆಲ್ಲ ಹೇಳ್ತಾ ಸರಿ ಡಾಕ್ಟ್ರು ಅಂತ ಖುಷಿ ಆಗಿಬಿಡ್ರೆ. ಅದೇ ಟೈಮಿಗೆ ಒಂದು ಕಂಡೀಷನ್, ಯಾಕಂದರೆ ನಮ್ಮ ಮನೆಗೆ ಹೋದ್ಮೇಲೆ ಪವಿತ್ರನೇ ಕೇರ್ ಮಾಡ್ತಾಳೆ ಅಂತಂದರೆ ಕಳಿಸ್ತೀವಿ ನಾವು ಧೈರ್ಯದಿಂದ. ಯಾಕಂದರೆ ನೈಟು ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಪವಿತ್ರ, ಟೈಮಿಗೆ ಏನು ಕೊಡಬೇಕು ಏನಿಲ್ಲ ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ ಪವಿತ್ರಾಗೆ, ಕೇರ್ ತೊಗೊತಾಳೆ. ಹಾಗಾಗಿ ಆ ಕಂಡೀಷನ್ ಮೇಲೆ ಕಳಿಸ್ತೀವಿ ಅಂತಂದರೆ ಹ್ಞೂ ಅಂತೆಲ್ಲ ಹೇಳಿ ಕರ್ಕೊಂಡು ಹೋಗೋಕ್ಕೆ ಸರಿ ಥ್ಯಾಂಕ್ ಯು ಅಂತ ಅವರಮ್ಮ ಹೋಗ್ಬಿಡ್ತಾಳೆ ಅಲ್ಲಿಂದ. ಅದೇ ಟೈಮಿಗೆ ದೇವ್ ಅಂತೆಲ್ಲ ಹತ್ರದಿಂದ ಬರ್ತಾಳೆ ನಮ್ರತ ಹತ್ರ ಬಂದು ಸರಿ ಇಟ್ಸ್ ಓಕೆ, ನಾನು ಕೇರ್ ನಾನು ಐ ವಿಲ್ ಹ್ಯಾಂಡಲ್ ಇಟ್, ನೀನು ಹೋಗಿ ಡಿಸ್ಚಾರ್ಜ್ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಮಾಡು, ನಾನು ಆಮೇಲೆ ಬರ್ತೀನಿ ಅಂತೆಲ್ಲ ಹೇಳ್ಬಿಡ್ತಾ ಸರಿ ಬಿಡು ಅಂತೆಲ್ಲ ಹೇಳಿ ಮನೆಗೆ ಬರ್ತಾರೆ. ಮನೆಗೆ ಬರೋದಾಗೆ ಇವರಿಬ್ಬರು ಕಾರೊಳಗೆ ಬಂದಿರ್ತಾರೆ. ಅಷ್ಟರೊಳಗೆ ಅವರಮ್ಮನ ನಮ್ರತ ಎಲ್ಲರೂ ಮನೆಯೊಳಗೆ ಇರ್ತಾರೆ. ಎಲ್ಲರೂ ಮನೆಯೊಳಗೆ ಇರೋ ಟೈಮ್ ಒಳಗೆ ಈ ಕಡೆ ಆರತಿ ತೊಗೋಬೇಕಲ್ಲ, ಇಳಿಬೇಕಾದ್ರೆ ಸ್ವಲ್ಪ ಬಿಡಕ್ಕೆ ಹೋಗ್ಬೇಕಾದ್ರೆ ಇವರು ಕೈಯಿಂದ ಹಿಡ್ಕೊತಾರೆ. ಯಾರು ಅಂದರೆ ಪವಿತ್ರ ಅವರು ಕೈಯಿಂದ ಹಿಡ್ಕೊಂಡಾಗ ಅದೇ ಟೈಮಿಗೆ ಪವಿತ್ರ ತಮ್ಮ ಕೈ ತೊಗೊಂಡು ದೇವ್ ಕೈ ತೊಗೊಂಡು ತನ್ನ ಕುತ್ತಿಗೆ ಮೇಲೆ ಹಾಕ್ಕೊಂಡು ಶೋಲ್ಡರ್ ಮೇಲೆ ಹಾಕ್ಕೊಂಡು ಧೈರ್ಯದಿಂದ ನಡೀರಿ ಸರ್, ನಿಧಾನಾಗಿ ಒಂದೊಂದೇ ಹೆಜ್ಜೆ ಅಂತೆಲ್ಲ ಹೇಳ್ತಾ ಸರಿ ಅಂತಂದೇಳ ಹೇಳಿ ಒಳಗಡೆ ಬರ್ತೇನೆ. ಒಳಗಡೆ ಅಜ್ಜ ಎಲ್ಲರೂ ಬಂದುಬಿಡ್ತಾರೆ. ಅಜ್ಜಿ ಇರಲ್ಲ ಈ ಟೈಮ್ ಒಳಗೆ. ಎಲ್ಲರೂ ಬಂದು ಹೊರಗೆ ನೋಡ್ತಾರೆ ಖುಷಿಯಿಂದ, ದೇವ್ ಪವಿತ್ರ ಇಬ್ಬರು ಬಂದಿದ್ದಾರೆ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ನಿಧಾನಾಗಿ ನಡೀರಿ ಸರ್, ಏನಾಗಲ್ಲ ಧೈರ್ಯದಿಂದ ನಿಧಾನಾಗಿ ನಡೀರಿ ಅಂತ ಸರಿ ಅಂತ ಸ್ಲೋಗಿ ಬರ್ತಾರೆ. ಈ ನಮ್ರತ ಬೇಕಂತ ಹೋಗಿ ಕೈ ನೋವಾಗಿರೋ ಕೈನ ಟಚ್ ಮಾಡಿಬಿಡ್ತಾ ಅಮ್ಮ ಅಂದ್ಬಿಡ್ತಾನೆ. ಅಮ್ಮ ಅಂದ್ಕೊಳ್ಳೆ ಅವರಮ್ಮನ ತುಂಬ ಅಂದರೆ ತುಂಬ ಬೇಜಾರಂತ ಅಜ್ಜ ಆಯಿತು ಬೈದ್ಬಿಡ್ತಾರೆ. ಏನಮ್ಮ ನಮ್ರತ ಕೈ ನೋವಿರೋ ಕೈನೇ ಮತ್ತೆ ನೋವು ಮಾಡ್ತೀಯಲ್ಲ, ಗೊತ್ತಾಗಲ್ಲ ನಿನಗೆ ಅಂತೆಲ್ಲ. ಸಾರಿ ತಾತ, ಅದು ಸಾರಿ, ನಾನು ಹಿಡ್ಕೊಂಡು ಹಾಕೋತೀನಿ, ಏನು ಹಿಡ್ಕೊತೀಯ, ಇತ್ತಾಗ ಬಾ ತಾಯಿ ನಿನ್ನ ಪುಣ್ಯ ಬರುತ್ತೆ, ಇತ್ತಾಗ ಬಾ ಅಂತೆಲ್ಲ ಹೇಳಿ ಆಮೇಲೆ ಕೈ ಹಿಡ್ಕೊಂಡು ಇವ್ರು ಒಳಗೆ ಬರ್ತಾ ಇರಬೇಕಾದ್ರೆ ಇದೇ ಟೈಮಿಗೆ ಆರತಿ ತೊಗೊಂಬಾರ ಅಂದಾಗ ಸರಿ ಮಾವ ಅಂತೇಳಿ ಆರತಿ ತೊಗೊಂಬರ್ತೀನಿ ಅಂತೆಲ್ಲ ಹೋಗ್ತಾರೆ. ಅದೇ ಟೈಮಿಗೆ ಅವರು ಕೈ ಹಿಡ್ಕೊಂಡಿರ್ತಾರಲ್ಲ, ಕೈ ಹಿಡ್ಕೋಬೇಡ ಅಂತೆಲ್ಲ ಬೈದಿರ್ತಾರೆ ಅವರು ಸ್ಟಾರ್ಟಿಂಗ್ ಮದುವೆ ಆದಾಗ. ಅದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ. ನಾನು ಯಾವತ್ತೂ ನನ್ನ ಗಂಡ ಅಂತ ಒಪ್ಪಲ್ಲ ಅಂತೆಲ್ಲ ಫ್ಲ್ಯಾಶ್ ಬ್ಯಾಕ್ ಅದನ್ನು ತೋರಿಸ್ತಾರೆ. ಇದೇ ಟೈಮಿಗೆ ರಾಧಿಕಾ ಆರತಿ ತೊಗೊಂಬಂದು ನೀನು ಯಾವತ್ತೂ ನನ್ನ ಸೊಸೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಧಿಕಾ ಅವರು ಹೊಸದಾಗಿ ಇವರು ಪವಿತ್ರ ನಿಮ್ಮ ಮನೆಗೆ ಬಂದಾಗೂ ಬೈದಿರ್ತಾರಲ್ಲ, ಅದ್ರ ಬದಲು ವಿಶಾಲು ಮತ್ತು ರಾಧಿಕಾ ಅವ್ರ ಹಸ್ಬೆಂಡ್ ಆರತಿ ಮಾಡಿರೋದು ಫ್ಲ್ಯಾಶ್ ಬ್ಯಾಕು ತೋರಿಸ್ತಾರೆ.
ಆ ಫ್ಲ್ಯಾಶ್ ಬ್ಯಾಗೆ ತೋರಿಸಿ ಒಳಗೆ ಹೊಸ್ಲಿ ದಾಟಬೇಕಲ್ಲ ಅಲ್ವಾ, ನಡಿ ಹೊಸ್ಲಿ ದಾಟಬೇಕಲ್ಲ ಅಂತ ನಿಧಾನಾಗಿ ಸ್ಟೆಪ್ಸ್ ಎಲ್ಲ ಹೇರಬೇಕು ಅಂತ ನಾವು ಅಜ್ಜ ಅದಕ್ಕೂ ಮುಂಚೆ ನೋಡಪ್ಪ ನನ್ನ ಆಯಸ್ಸೆಲ್ಲ ನಿನಗೆ ಕೊಡಬೇಕು, ಇಲ್ಲ ಅಜ್ಜ ನೀವು 100 ವರ್ಷ ಬದುಕಬೇಕು, ಇದಕ್ಕಂದರೆ ಅವಾಗ ಅಜ್ಜಿ ಅದನ್ನು ಜಗಳ ಆಡಬೇಕಲ್ಲ ಅಂತೆಲ್ಲ ಹೇಳಿದಾಗ ಪವಿತ್ರ ಅಜ್ಜ ಮತ್ತು ದೇವ್ ಎಲ್ಲರೂ ತುಂಬ ಖುಷಿಯಿಂದ ನಗುತ್ತಿರ್ತಾರೆ. ನಗ್ತಾ ಇರಬೇಕಾದ್ರೆ ಇವ್ರಿಗೆ ಆರತಿ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಕೋಪ ಬಂದಿರುತ್ತದೆ. ನಾನು ಯಾವತ್ತೂ ನಿಮ್ಮ ಸೊಸೆ ನನ್ನ ಒಪ್ಪತ್ತ ನನ್ನ ಫ್ಯಾಮಿಲಿ ಮೆಂಬರೇ ಅಲ್ಲ ಅಂತ ರಾಧಿಕಾ ಅವರು ಸಿಟ್ಟು ಮಾಡಿರ್ತಾರಲ್ಲ, ಅದನ್ನು ಅಂದರೆ ಅವಾಗ ಚೆಲ್ಲಿಬಿಡ್ತಾರೆ ಆರತಿ ತಟ್ಟೆ ತೊಗೊಂಡವರು. ಅದನ್ನು ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ. ಮತ್ತು ಅವ್ರ ವಿಶಾಲು ಮತ್ತು ದೇವ್ ಅವರಪ್ಪ ಇಬ್ಬರು ಆರತಿ ಮಾಡಿರ್ತಾರೆ, ಅದನ್ನು ತೋರಿಸ್ತಾರೆ. ಆ ಫ್ಲ್ಯಾಶ್ ಬ್ಯಾಕು ತೋರಿಸ್ತಾರೆ. ನಡಿ ಇವಾಗ ಆರತಿ ಚೆಲ್ಲಕ್ಕಂತ ಹೊರಗಡೆ ಹೋಗ್ತಾರೆ ರಾಧಿಕಾ. ಅವಾಗ ಒಳಗಡೆ ದಾಟಬೇಕಲ್ಲ ಸ್ಟೆಪ್ಸ್ ಎಲ್ಲ ದಾಟ್ಕೊಂಡು ಒಳಗೆ ಬರಬೇಕು. ನಿಧಾನಾಗಿ ಹೊಸ್ಲಿ ದಾಟಬೇಕಂದ್ರೆ ಅವಾಗ ಸೇರೋದು ಅವರಿಗೆ ಯಾವ ಥರ ಇನ್ಸಲ್ಟ್ ಮಾಡಿರ್ತಾರಲ್ಲ ಪವಿತ್ರಾಗ, ಆ ಫ್ಲ್ಯಾಶ್ ಬ್ಯಾಕೆಲ್ಲ ತೋರಿಸ್ತಾರೆ. ಆ ಫ್ಲ್ಯಾಶ್ ಬ್ಯಾಗೆಲ್ಲ ತೋರಿಸಿದಾಗ ಆವಾಗ ಇದು ಮಾಡ್ತಾರೆ. ಆ ಫ್ಲ್ಯಾಶ್ ಬ್ಯಾಕೆಲ್ಲ ಇವರು ಇಬ್ಬರು ಸಪ್ತಪದಿ ತುಳಿದು ಬಂದಿರ್ತಾರಲ್ಲ, ಅದೇ ರೀತಿ ಸ್ಟೆಪ್ಸ್ ಎಲ್ಲ ನಡ್ಕೊಂಡು ಹೊಸ್ಲಿ ದಾಟಿ ಹೋಗ್ಬಿಡ್ತಾರೆ. ಅದು ಸೇರೋದು ಬಂದಿರೋದು ಫ್ಲ್ಯಾಶ್ ಬ್ಯಾಕೆಲ್ಲ ತೋರಿಸ್ತಾರೆ. ಆ ಫ್ಲ್ಯಾಶ್ ಬ್ಯಾಗೆಲ್ಲ ತೋರಿಸಿದಾಗ ಆ ಜಾಗ ಅವ್ರಿಗೆಲ್ಲ ಖುಷಿ. ಇಲ್ಲಿಂದ ಹೋಗಿ ಸೋಫಾ ಮೇಲೆ ಕೂಡ್ತಾರೆ. ಸೋಫಾ ಮೇಲೆ ನಿಂತು ಕಾಲು ಕೂಡಕ್ಕೆ ಬರಲ್ಲ, ಟೀಪಾಯ್ ಮೇಲೆ ಇಟ್ಟಿರ್ತಾರೆ ಕಾಲನ್ನ ತೊಗೊಂಡು. ಅದೇ ಟೈಮಿಗೆ ಇವರು ಏನೋ ಸಣ್ಣ ಪ್ರಾಬ್ಲಮ್ ಆಯಿತು, ಸರೋಯ್ತು, ದೊಡ್ಡ ಪ್ರಾಬ್ಲಮ್ ಆಗಿ ಜೀವಕ್ಕೆ ಏನಾರು ಅಪಾಯ ಆಗಿದ್ದರೆ ಏನು ಮಾಡೋದು ಅಂತ ಮಂಗಳ ಬೈದ್ಬಿಡ್ತಾರೆ. ಮಂಗಳ ಬೈದ್ಕೊಳ್ಳೆ ಅಜ್ಜ ಇದು ತುಂಬ ಅಂದರೆ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಅವರಿಬ್ಬರು ಆಸ್ಪತ್ರೆಯಿಂದ ಈಗ ಬಂದಿದ್ದಾರೆ, ಏನು ಅಪಶಕ್ನ ಮಾತಾಡ್ತೀರ ಮಂಗಳ, ಸ್ವಲ್ಪ ಅದ್ರ ಬುದ್ಧಿ ಇದೆ ನನಗೆ ಅಂತಾರೆ. ಅಜ್ಜ ಜಗ್ಗಿ ಬೈದ್ಬಿಡ್ತಾರೆ. ಅಜ್ಜ ಜಗ್ಗಿ ಬೈದಿರೋ ಟೈಮ್ ಒಳಗೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಅಜ್ಜ ಕೋಪ ಮಾಡ್ಕೊಂಡು ಜಗ್ಗಿ. ಅದೇ ಟೈಮಿಗೆ ಇನ್ನು ರಾಧಿಕಾ ಏನೋ ಮಾತಾಡೋದು, ಅದೇ ಟೈಮಿಗೆ ಅವರು ಮೇಡಮ್ ಅವ್ರು ಬಂದುಬಿಡ್ತಾರೆ. ಅಂದರೆ ಮಧು ಅಂತ ಡಾಕ್ಟರ್ ಏನಿರ್ತಾರಲ್ಲ ಅವ್ರು ಬಂದುಬಿಡ್ತಾರೆ. ಹಾಯ್ ಎವ್ರಿವನ್ ಅಂತ, ಸರಿ ಹಲೋ ಅಂತ ರದೀಶ್ ಹೇಳ್ತಾನೆ. ಯಾವಾಗ ಹೆಂಗಿದ್ಯಾ ದೇವ್ ಅಂತೆಲ್ಲ ಕೇಳಿದಾಗ, ಚೆನ್ನಾಗಿದೆ ಮೇಡಮ್, ನೀವು ಚೆನ್ನಾಗಿದ್ದೀರಾ ಅಂತೆಲ್ಲ ಹೇಳ್ತಾರೆ. ನೀವು ಚೆನ್ನಾಗಿದೆ, ಒಂದು ಸರಿ ಆರಾಮಿದ್ದೀನಿ ಅಂತೆಲ್ಲ ಹೇಳಿ, ಸರಿ ರೂಮ್ಗೆ ಹೋಗೋಣ, ಅಲ್ಲೇ ನಾನು ಕಂಫರ್ಟಾಗಿ ಚೆಕ್ ಮಾಡ್ಬೋದು ಅಂತೆಲ್ಲ ಸರಿ ಕರ್ಕೊಂಬ ಅಂತದೆ. ಅದಕ್ಕೂ ಮುಂಚೆ ಸ್ವಲ್ಪ ಜಗಳ ಆಗಿರ್ತೈತಿ. ಬೇಡ ಪವಿತ್ರನೇ ನೋಡ್ಕೊಳ್ಲಿ ಅಂತ ಅಜ್ಜ ಹೇಳ್ತಾನೆ. ಇಲ್ಲ ಬೇಡ ಮಾವ ಇವ್ರು ಹೇಳ್ತಾರೆ. ರಾಧಿಕಾ ಅವ್ರು ಹೇಳ್ದಾಗ, ಇಲ್ಲಮ್ಮ ಅದೆಲ್ಲ ಹಂಗಾಗಲ್ಲ ಅಂತ. ಇಲ್ಲ ನಾವು ಒಳ್ಳೆ ನರ್ಸ್ನ ಅಪಾಯಿಂಟ್ ಮಾಡೋದಂತ ಇವ್ರು ಜಗಳ ಮಾಡಿರ್ತಾರೆ. ಯಾರಂದರೆ ನಮ್ರತ ಅವ್ರು. ನೋಡಮ್ಮ ನಮ್ರತ ನೀನು ನಾನು ನೋಡ್ಕೊತೀನಿ ಅಂತ ಮಾತ್ರ ಹೇಳ್ತಾ ಇಲ್ಲ, ಒಳ್ಳೆ ನರ್ಸ್ನ ಅಪಾಯಿಂಟ್ ಮಾಡೋದ ನರ್ಸ್ ನೋಡ್ಕೊತಾರ ಅಂತ ಹೇಳ್ತಾ ಇದ್ದೆ ಅಂತ ಅವ್ರ ಅಜ್ಜ ಜಗ್ಗಿ ಅಂದರೆ ಜಗ್ಗಿ ಬೈದ್ಬಿಡ್ತಾರೆ. ಜಗ್ಗಿ ಬೈದಾಗ ಆವಾಗ ಸರಿ ಬಿಡು ಅಂತೆಲ್ಲ ಹೇಳಿ, ಅದೇ ಟೈಮಿಗೆ ಡಾಕ್ಟ್ರು ಬಂದಿರ್ತಾರೆ. ಚೆಕ್ ಮಾಡಬೇಕು, ನಾನು ರೂಮಲ್ಲೇ ಕಂಫರ್ಟಾಗಿ ನೋಡ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲೇ ನಾನು ಬೇರೆ ಡಾಕ್ಟ್ರನ್ನ ಕಳಿಸ್ತೀನಿ ಅಂತ, ಇಲ್ಲ ದೇವ ಆಗಿರೋದಕ್ಕೆ ನಾನೇ ಪರ್ಸ್ನಲ್ ಕೇರ್ ತೊಗೊಂಡು ನಾನೇ ನೋಡ್ಬೇಕಂತ ನಾನೇ ಬಂದಿದ್ದೀನಿ ಅಂತೆಲ್ಲ ಡಾಕ್ಟ್ರು ಹೇಳಿ ಅವಾಗ ರೂಮ್ಗೆ ಕರ್ಕೊಂಡು ಹೋಗ್ಬೇಕಂತ. ರೂಮಿಗೆ ಕರ್ಕೊಂಡು ಹೋಗಾಗ ಪವಿತ್ರನೇ ಹೆಲ್ಪ್ ಮಾಡ್ತಾ ಪವಿತ್ರ ಹೆಲ್ಪ್ ಮಾಡಿ ಹೋಗ್ತಾ ಇರಬೇಕಾದ್ರೆ ಇದೇ ಟೈಮಿಗೆ ದೇವ್ ಬಿದ್ದುಬಿಡ್ತಾನೆ. ಬೀಳ್ತೀನಿ ಅಂತ ಹೇಳಿ ಪವಿತ್ರನ ಕುತ್ತಿಗೆಯಿಂದಾಗ ಸೊಂಟದ ಮೇಲೆ ಹಿಡ್ಕೊಂಡ್ಬಿಡ್ತಾನೆ. ಆಮೇಲೆ ನಮ್ರತ ನೀರಿನ ಗ್ಲಾಸ್ ಬಿಸಾಕ್ಬಿಡ್ತಾನೆ. ಏನಮ್ಮ ಅಂದರೆ ಏನಿಲ್ಲ ಹಂಗೆ ನಥಿಂಗ್, ಇದು ಗ್ಲಾಸ್ ಕೈ ಜಾರಲೇಬೇಕು, ನೀರಿಂದ ಜಾರ್ತಾನೆ ಇದೆ, ಕೈ ಜಾರ್ತಾ ಇದೆ ಅಂತೆಲ್ಲ ಅಜ್ಜ ಅವ್ರ ಪ್ರದೇಶ ಅವರು ತುಂಬ ಸತಾಯಿಸ್ತಾ ಇತ್ತು. ಅವ್ರಿಗೆಲ್ಲ ಸ್ವಲ್ಪ ಮುಜುಗರ ಅನಿಸ್ಬಿಡ್ತೈತೆ ಕೈ ಹಿಡ್ಕೊಂಡಿರೋದು ನೋಡಿ. ಇದೇ ಟೈಮಿಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತ್ರ ತಿನ್ನಲ್ಲ ಅಂತೆಲ್ಲ ಬೆಡ್ಶೀಟ್ ಹೊತ್ಕೊಂಡು ಮುಕ್ಕೊಂಡಿರ್ತಾನೆ. ನಿಮಗೆ ಗೊತ್ತು, ನೀವು ಊಟ ಮಾಡೋಕ್ಕಾಗಲ್ಲ, ಪವಿತ್ರ ನಾನೇ ಊಟ ಮಾಡಿಸ್ತೀನಿ ಅಂತ ಪವಿತ್ರ ಊಟ ಮಾಡಿಸಿರ್ತಾ. ಅದೇ ಟೈಮಿಗೆ ನನಗೆ ಕೈಯಿದ್ದು ನಿದ್ದೆನೇ ಬರ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ಲ್ಯಾಟ್ ಆನ್ ಇರೋದಕ್ಕೆ ಈಗ ಹೆಂಗಾನ ಮಾಡಿ ಫಸ್ಟ್ ನಿದ್ದೆ ಬರ್ತಾಯಿದ್ದೆ, ಮಕ್ಕೊಂತೀನಿ ಅಂತ ಟ್ಯಾಬ್ಲೆಟ್ಸ್ ತಿನ್ನಲಾರ್ದ ಬೆಡ್ಶೀಟ್ ಹಾಕ್ಕೊಂಡು ಮಕ್ಕೊಂಬಿಡ್ತಾನೆ. ಓಹೋ ಈ ಥರ ಪ್ಲ್ಯಾನಾ ನಿಮ್ಮದು, ಟ್ಯಾಬ್ಲೆಟ್ಸ್ ತಿನ್ನಲಾರ್ದ ಅಂತ ಪವಿತ್ರ ನನಗೆ ಗೊತ್ತಾಯ್ತು ನಿಮ್ಮ ಪ್ಲ್ಯಾನ್ ಎಲ್ಲ ಅಂತ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್,